ಸಮ್ಮೇಳನ ಸಂದರ್ಭದಲ್ಲಿ ಒಂದು ಟೆರೆಸ್ಟ್ ಅನ್ನೋ ಪದವನ್ನು ಬಳಸಿದ್ದಾರೆ ಅಂತ ಸುದ್ದಿ ನೋಡಿದೆ. ಅದು ಉಪರಾಷ್ಟ್ರಪತಿಗಳಾದ ಮಾನ್ಯ ರಾಧಾಕೃಷ್ಣಜಿ ಅವರು ಅದಕ್ಕೆ ಉತ್ತರವನ್ನು ನೀಡಿದರು. ಎಲ್ಲಿ ಬಾಲ್ಕಿಯ ಹಿರೇಮಠ ಸಂಸ್ಥಾನ. ನನಗನ್ಸ್ತದ ಉಪರಾಷ್ಟ್ರಪತಿ ಆಗಿಲ್ಲ, ಅವ್ರು ಇನ್ನೂ ಬಿಜೆಪಿಯ ಒಂದು ಕಾರ್ಯಕರ್ತರಾಗತ್ತಾರ ಅಂತ ನಾನು ಅನಿಸ್ತದೆ. ಅವರು ಹೇಳಿಕೆಯನ್ನು ನಾನು ಖಂಡನೆ ಮಾಡ್ತಾರೆ. ಯಾಕಂದ್ರೆ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಇವ್ರು ಯಾರು ಒಂದು ಪಕ್ಷದವ್ರು ಇರಲ್ಲ. ಅದಕ್ಕೆ ಅವರು ಪಕ್ಷ ಭೇದ ಮರೆತು ಹೇಳಿಕೆ ನೀಡಬೇಕಾಗಿತ್ತು, ಆದ್ರೆ ನೀಡಿಲ್ಲ. ಅದು ಶುದ್ಧ ತಪ್ಪು. ಆಮೇಲೆ ಖರ್ಗೆ ಅವರು ಒಂದು ವೇಳೆ ಟೆರೆಸ್ಟ್ ಅನ್ನೋ ಪದ ಬಳಸಿದಾರ ಅಂದ್ರೆ ಅದಕ್ಕೆ ನನ್ನ ಸಹಮತ. ಯಾಕಂದ್ರೆ ಇವತ್ತು ದೇಶದಲ್ಲಿ ಆತಂಕದ ವಾತಾವರಣ ಸೃಷ್ಟಿಗೆ, ಈ ಆತಂಕದ ವಾತಾವರಣ ಸೃಷ್ಟಿ ಮಾಡೋರಿಗೆ ಯಾರಂತಾರ? ಆತಂಕವಾದಿ ಅಂತ. ಸಹಜ. ಯಾವ ಕಾತನ ಮಾಡೋದು ಕಳ್ಳೆ ಅಂತಾರ, ಸುಳ್ಳೆ ಅಂತಾರ. ಹಂಗ ಆತಂಕ ಸೃಷ್ಟಿ ಮಾಡೋನಿಗೆ ಆತಂಕವಾದಿ ಅಂತ ಅದ್ರ ತಪ್ಪಿಲ್ಲ ಅಂತ ನಾನು ಅನ್ಸ್ತೀನಿ. ಯಾಕಂದ್ರೆ ನೋಡ್ರಿ, ಈಗ ದೇಶದಲ್ಲಿ ಅನೇಕ ಘಟನೆಗಳು ನಡೆದು, ಪಠಾನ್ಕೋಟ್ ನಡೀತು, ಪುಲ್ವಾಮಾ ನಡೀತು, ಪಹಲ್ಗಾಮ್ ದಾಳಿಗಳು ನಡೀತು. ಅವ್ನು ನೋಟ್ ಬಂದೆ ಅಂತ ಒಂದು ರಾತ್ರಿ 8 ಗಂಟೆಗೆ ಬಂದು ಪ್ರಧಾನಿಯವರು ನೋಟ್ ಅಮಾನ್ಯ ಮಾಡಿದ್ವಿ ಅಂತ ಅದು ವಿರೋಧ ಮಾಡಿ ಬೇಡದ ರಾಷ್ಟ್ರಗಳ ಜೊತೆ ಹೊಂದಾಣಿಕೆ ಮಾಡ್ಕೋ ಪ್ರಯತ್ನ ಮಾಡಿದ. ಈಗ ನಮ್ಗೆ ಗ್ಯಾಸಿನ ತೊಂದರೆ ಆಗ್ತದೆ, ಪೆಟ್ರೋಲ್ ತೊಂದರೆ ಆಗ್ತದೆ. ಅದೆಲ್ಲ ಭಾರ ಏನಿರ್ತದೆ ಬಡವ್ರ ಮೇಲೆ ಬರ್ತದೆ, ಜನರ ಸಾಮಾನ್ಯ ಬರ್ತದೆ. ಇದರಿಂದ ಆತಂಕ ಒಳಗ್ಯಾರ. ಆತಂಕ ಯಾರು ವ್ಯಕ್ತಪಡಿಸ್ತಾ ಇದ್ದಾರೆ? ಯಾರಿಂದ ಆಗ್ತಾ ಇದೆ? ಪ್ರಧಾನಿಯಿಂದ ಆಗ್ತಿದ್ದಾನೆ, ಮೋದಿಯಿಂದ. ಅದಕ್ಕೆ ಅವರು ಆತಂಕವಾದಿ ಅಂದಿರ್ಬೋದು ಅಂತ ನಂದು ಒಂದು ವ್ಯಾಖ್ಯಾನ. ಅದಕ್ಕೆ ಟೆರರಿಸ್ಟ್ ಯಾರಿಗಂತಾರೆ ಅಂದ್ರೆ ಭಯೋತ್ಪಾದಕ ಕೆಲಸ ಮಾಡೋದು, ರಾಜಕೀಯ ಧಾರ್ಮಿಕವಾಗಿ ಸೈದ್ಧಾಂತಿಕ ಗುರಿಗಳನ್ನ ಇದು ಮಾಡೋದು, ಹಿಂಸೆ ಮಾಡೋದು, ರಾಜಕೀಯವಾಗಿ ಸಿವಿಲಿಯನ್ಸ್ಗಳ ಮೇಲೆ ದಬ್ಬಾಳಿಕೆ ಮಾಡೋದು, ಇಂಥ ಎಲ್ಲ ಇದು ನೋಡಿದ್ರೆ ಆತಂಕ ಸೃಷ್ಟಿ ಮಾಡೋದಲ್ಲ. ಅದಕ್ಕೆ ಟೆರರಿಸ್ಟ್ ಅಂತ. ಆ ಟೆರರಿಸ್ಟ್ ಅನ್ನೋದಾಗ ಅಷ್ಟೊಂದು ವಿಶೇಷ ಇದನ್ನಲ್ಲ. ಅವರು ಅಂತ ತಿಳ್ಕೊಂಡು ಇಲ್ಲಿ ಬಿಜೆಪಿಯ ನಾಯಕರು ಕೆಲವು ಇಲ್ಲ ಸಲ್ಲದ ಮಾತುಗಳನ್ನ ಯಾರು ಮಾತಾಡಿದ್ರ ಅವ್ರ ಹಿನ್ನೆಲೆ ನೋಡ್ರು. ಅವ್ರು ಏನಂತ, ಅವ್ರ ಹಿನ್ನೆಲೆ ಏನಿತ್ತು, ಅವ್ರು ಈಗೇನಾದ್ರ, ಅವ್ರ ರಾಜಕೀಯದ ಬಂದು ಎಷ್ಟು ವರ್ಷ ಆಯ್ತು, ಬಂದ್ಮೇಲೆ ಏನು ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಪೊಲೀಸರು ಅಂತ ವ್ಯಕ್ತಿಗಳ ವಿರುದ್ಧ ಈಗಾಗಲೇ ಈ ಬೀದರ್ನ ಸಿಟಿ ಮಂಡಲ ಅಧ್ಯಕ್ಷರಾದಂತ ಶಶಿ ಹೊಸಳ್ಳಿ ಅವರು ತನ್ನ ಬಾಯಿ ಬಂದಂಗೆ ಮಾತಾಡಿ ಅವಾಚ್ಯ ಶಬ್ದಗಳನ್ನು ನಿಂದಿಸ್ತಾರೆ. ಅದಕ್ಕೆ ಸೋಮೋಟ ಕೇಸು ಸರ್ಕಾರ ಮಾಡಬೇಕು. ಇಲ್ಲ ಅಂದ್ರೆ ನಮ್ಮಲ್ಲಿ ಯಾರೋ ಒಬ್ರು ಅವ್ರ ವಿರುದ್ಧ ನಾವು ಪ್ರಕರಣ ದಾಖಲೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ, ಮಾಡೇ ಮಾಡ್ತೀವಿ. ಈಗ ನಿನ್ನೆ ನಾನು ಇವತ್ತು ಪತ್ರಿಕೆ ನೋಡಿದೆ, ಕೆಲವು ಬಿಜೆಪಿಯ ಮಹಿಳಾ ಮೀಸಲಾತಿಗೆ 33% ಮಾಡ್ಲಕ್ಕ ಕಾಂಗ್ರೆಸ್ನವರು ವಿರೋಧ ಮಾಡಿದಾರ. ಅವರಿಗೆ ಮಹಿಳೆಯರ ಬಗ್ಗೆ ಗೌರವ ಇಲ್ಲ, ಅಗೌರವ ತೋರಿಸ್ತಾರೆ. ಆ ಮಹಿಳೆಯರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ 2023 ಸೆಪ್ಟೆಂಬರ್ 20ರಂದು
ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಬಿಲ್ ತಂದ್ರು, ಅದು ಪಾಸ್ ಆಯಿತು. ನಂತರ 2023 ಸೆಪ್ಟೆಂಬರ್ 21ರಂದು ರಾಜ್ಯಸಭೆಯಲ್ಲಿ ಪಾಸ್ ಆಯಿತು ಸರ್ವಾನುಮತದಿಂದ. ಶ್ರೀ ಅರಳಿಯವರು ಏನಂತಂದ್ರೆ ಇದೇ ಈ ವಿಷಯ ಬಗ್ಗೆ ಏನಂತಂದ್ರೆ ಅವ್ರ ಪತ್ರಿಕಾಗೋಷ್ಠಿ ಕರಿತೀನಿ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ನಾನಂದೇ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ 12 ಗಂಟೆಗೆ ಏನಂತಂದ್ರೆ ನಾವು ಇನ್ನೊಂದು ಪತ್ರಿಕಾಗೋಷ್ಠಿ ಕರೆಯೋಣ, ಇಲ್ಲಾಂದ್ರೆ ಅದನ್ನೇ ಬೇಕಾದ್ರೆ ಒಂದು ಅರ್ಧ ತಾಸು ಲೇಟ್ ಮಾಡಿಕೊಂಡು ಮಾಡೋಣ ಅಂದ್ರೆ ಅವ್ರಂದ್ರೆ ಇಲ್ಲ, ನನಗೆ ಒಂದು ಬೇಕಾದ್ರೆ ಮೊನ್ನೆ 1-2 ದಿವಸ ಹಿಂದೆ ಬಿಜೆಪಿಯ ಒಬ್ಬ ಸದಸ್ಯ ಶಶಿ ಹೊಸಳ್ಳಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಮುಖಂಡರು, ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಾಯಿಗೆ ಬಂದಾಗ ಏನಾದ್ರು ಮಾತಾಡಿದ್ದಾರೆ. ಅವರ ಒಂದು ಹಿರಿತನ, ಅವ್ರದೊಂದು ವಯಸ್ಸಿಗಾದರೂ ಅವರು ಏನಂತಂದ್ರೆ ಇದು ಮಾಡಲಿಲ್ಲ. ಇವತ್ತು ಅವ್ರದ್ದು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ರಾಜಕೀಯವಾಗಿ ಎಷ್ಟು ಸೇವೆ ಸಲ್ಲಿಸಿದ್ದಾರೆ ಅಷ್ಟು ವರ್ಷ ಕೂಡ ಈ ಹುಡುಗದು ವಯಸ್ಸಿಲ್ಲ. ಯಾರಾದರೂ ಯಾರಿಗಾದರೂ ಮಾತಾಡಬೇಕಾದ್ರೆ ಕನಿಷ್ಠ ಅವರು ತಮ್ಮ ವಯಸ್ಸು ತಮ್ಮ ಇದು ನೋಡ್ಕೊಂಡು ಮಾತಾಡಬೇಕು. ಸಣ್ಣ ಮಕ್ಕಳ ಹಾಗೆ ಏನಂದ್ರೆ ಒಬ್ಬ ದೊಡ್ಡವರಿಗೆ ಏನಾದ್ರು ಮಾತಾಡಿದ್ದು ಇದು ಸರಿಯಲ್ಲ. ಇದಕ್ಕೇನಾದ್ರೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಖಡಾಖಂಡಿತವಾಗಿ ಖಂಡನೆ ಮಾಡ್ತೀವಿ. ಇದಕ್ಕೂ ಮುಂಚೆ ಹೀಗೇನೆ ಏನಂದ್ರೆ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ ಬಗ್ಗೆ ಕೂಡ ಒಂದು ವಾರದ ಹಿಂದೆ ಕೂಡ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಅದಕ್ಕೂ ಕೂಡ ಅವರು ಏನದ ಅಂತಂದ್ರೆ ಹೀಗೆ ಲೂಸ್ ಟಾಕ್ ಮಾಡಿದ್ರು. ಅದಕ್ಕೂ ಕೂಡ ನಮ್ಮ ಒಂದು ಪಕ್ಷದ ಮುಖಂಡರು ಈಗಾಗಲೇ ಅದ್ರ ಬಗ್ಗೆ ಕೂಡ ಏನಂದ್ರೆ ಅವ್ರ ಬಗ್ಗೆ ಏನಂದ್ರೆ ಒಂದು ತನಿಖೆ ಮಾಡಿಸಿ ಅವ್ರ ಮೇಲೆ ಏನದ ಕೇಸ್ ಏನಾದ್ರು ಬುಕ್ ಮಾಡಬೇಕು, ಯಾಕಂದ್ರೆ ಲೂಸ್ ಟಾಕ್ ಹೀಗೇನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೂಡ ಎಲ್ಲರ ಬಗ್ಗೆ ಚರ್ಚೆ ಆಗಿದೆ. ಇವತ್ತು ಪುನಃ ಅದನ್ನೇ ಏನಂದ್ರೆ ಮತ್ತೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಕೂಡ ಅದೇ ರೀತಿ ಮಾತಾಡಿದ್ರೆ ಇದು ನಾವು ಸಹಿಸುವುದಿಲ್ಲ. ಈಗ ತಾನೇ ನಾನು ನೋಡಿದೆ, ಒಂದು 5 ನಿಮಿಷ ಹಿಂದ್ಗಡೆ ಇನ್ನೊಂದು ಯಾವುದೋ ಒಂದು ವಿಡಿಯೋನಲ್ಲಿ ಏನಂದ್ರೆ ಅವರು ಕ್ಷಮೆ ಕೂಡ ಕೇಳ್ತಾ ಇದ್ದಾರೆ. ಅರೆ ಏನಪ್ಪ ಇದು, ಒಂದ್ ಕಡೆ ಮಾತಾಡ್ತೀರಿ, ಒಂದ್ ಕಡೆ ಕ್ಷಮೆ ಕೇಳ್ತೀರಿ, ಏನಾದ್ರು ಏನು ಬುದ್ಧಿ ಭ್ರಷ್ಟ ಆಗಿದೆ? ಏನು ಸ್ವಲ್ಪ ಅದನ್ನು ಎಚ್ಚರ ಇರಬೇಕು. ಮನುಷ್ಯನ ಮಾನವೀಯತೆಗೆ ಏನಂದ್ರೆ ನಾವೆಲ್ಲರೂ ಏನಂದ್ರೆ ಅದಕ್ಕೆಲ್ಲ ಏನಾದ್ರು ನಾವು ಇದು ಮಾಡಬೇಕು, ರೆಸ್ಪೆಕ್ಟ್ ಕೊಡಬೇಕು. ಸಣ್ಣವರು ದೊಡ್ಡವರು ಏನೂ ಇಲ್ಲ, ಹೀಗೇನೆ ಮಾತಾಡೋದ. ಅದಕ್ಕೆ ಇದನ್ನು ಯಾರು ನಾವೆಲ್ಲ ಸಹಿಸೋದಿಲ್ಲ. ಇನ್ ಮೇಲೆ ಏನಾದ್ರೂ ಆಯ್ತು ಅಂದ್ರೆ ನಾವು ಕ್ರಿಮಿನಲ್ ಮುಕದ್ದಮೆ ಮಾಡ್ಬೇಕಾಗ್ತದೆ ಅಂತ ನಾನು ಈ ಒಂದು ಎಚ್ಚರಿಕೆ ಏನಂದ್ರೆ ನಾವು ಕೊಡ್ತಾ ಇದ್ದೇವೆ. ಇದನ್ನು ಸಹಿಸೋದಿಲ್ಲ. ಯಾವುದೇ ರಾಜಕೀಯದಲ್ಲಿ ಮಾತಾಡಬೇಕಾದ್ರೆ ರಾಜಕೀಯವಾಗಿ ಅವರು ಸ್ಟೇಟ್ಮೆಂಟ್ ಮಾಡಲಿ, ಸಂತೋಷ ಇದೆ. ನಾವು ಏನಂದ್ರೆ ಇವತ್ತ ಪರ ವಿರೋಧ ಪಕ್ಷ ಇದರಲ್ಲಿ ಇದೆ, ರಾಜಕೀಯದಲ್ಲಿ ಇದೆ. ಇವತ್ತು ನಾವು ರೂಲಿಂಗ್ ಗವರ್ಮೆಂಟ್ ನಲ್ಲಿ ನಾವು ಕಾಂಗ್ರೆಸ್ ನಲ್ಲಿ ಇದ್ದೀವಿ. ಬಿಜೆಪಿದವರು ಸುಮಾರು ಮಾತ್ರ ಆಡ್ತಾರ, ಪರವಾಗಿಲ್ಲ. ಅದಕ್ಕೆ ನಾವೇನಂದ್ರೆ ಆನ್ಸರ್ ಮಾಡ್ತೀವಿ, ಅದಕ್ಕೆ ವಿ ಆರ್ ರೆಸ್ಪಾನ್ಸಿಬಲ್. ಬಟ್ ಅದನ್ನ ಬಿಟ್ಬಿಟ್ಟು ವೈಯಕ್ತಿಕವಾಗಿ ಈ ರೀತಿ ಏನಾದ್ರು ಮಾತಾಡ್ತಾರಂದ್ರೆ ವಿ ಆರ್ ನಾಟ್ ಗೋಯಿಂಗ್ ಟು ಟಾಲರೇಟ್ ಆಲ್ ದೋಸ್ ನಾನ್ಸೆನ್ಸ್ ಥಿಂಗ್ಸ್. ಅದಕ್ಕೆ ಇವತ್ತು ನಾವೆಲ್ಲರೂ ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯರು ಇವತ್ತ ಸಾಕಷ್ಟು ಜನ ಇಲ್ಲೆಲ್ಲ ನಿಂತ್ಕೊಂಡಿದ್ದಾರೆ. ಎಲ್ಲರೂ ಒಂದೇ ಒಂದು ವಿಚಾರ ಇದೆ, ಇದ್ರ ಬಗ್ಗೆ ಖಂಡಿತವಾಗಿ ನಾವು ಖಂಡನೆ ಮಾಡ್ತೀವಿ. ಇದು ಇವತ್ತಿಲ್ಲ, ಅವರಿಗೆ ನಾಳೆ ಆದ್ರೂ ಅವ್ರೇನಾದ್ರೆ ಅವ್ರ ಬುದ್ಧಿ ಮಾತು ಅವ್ರಿಗೆ ಹೇಳ್ಬೇಕು. ಆ ಪಕ್ಷದ ಹಿರಿಯರು ಅವ್ರು ತಿಳ್ಕೊಳ್ಬೇಕು ಅಂತ ಅವ್ರಿಗೆ ಇವತ್ತು ನಾವು ಈ ಒಂದು ಮೀಡಿಯಾ ಮುಖಾಂತರ, ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಡಿಸಿಪ್ಲಿನರಿ ಆಕ್ಷನ್ ಅಗೇನ್ಸ್ಟ್ ಹಿಮ್ ಇಲ್ಲ. ನಾಳೆ ನಮ್ಮಲ್ಲಿ ನಾವು ಲೂಸ್ ಬಿಟ್ಬಿಟ್ಟಿರೋದ್ರೆ ನಮ್ಮಲ್ಲಿ ಯಾರು ಪಕ್ಷದವ್ರು ನಮ್ಮಲ್ಲಿ ಏನಾದ್ರು ಮಾತಾಡ್ತಾರೆ. ನಾವು ಒಬ್ಬರೇ ನಾವು ಇದು ಮಾಡಬೇಕು, ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು. ಡಿಸಿಪ್ಲಿನ್ ಇಬ್ಬರಿಗೂ ಇಲ್ಲ. ಇದು ಯಾವುದೇ ರಾಜಕೀಯ ಪಕ್ಷವಾಗಲಿ ಏನೇ ಮಾತಾಡ್ಬೇಕಾದ್ರೂ ಒಂದು ಸ್ವಲ್ಪ ಲಗಾಮ್ ಇಟ್ಕೊಂಡು ಮಾತಾಡ್ಬೇಕು. ಅದನ್ನೇ ನಾವು ನಿನ್ನೆ ಕೂಡ ಅದೇ ಹೇಳಿದ್ವಿ, ಹೇಳ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ಅದೇ ಹೇಳ್ತೀವಿ, ನಾಳೆ ಕೂಡ ಅದೇ ಹೇಳ್ತೇವೆ. ಪಕ್ಷದ ಒಂದು ಇದಕ್ಕೆ ರೆಸ್ಪೆಕ್ಟ್ ಇರಬೇಕು ಅಂತ. ಪಾಲಿಟಿಕ್ಸ್ ಅಂದ್ರೆ ಏನಾಗ್ಬಿಟ್ಟಿದೆ, ಏನು ಎಲ್ಲದರಲ್ಲಿ ಯಾರಾದ್ರೂ ಅದು ಲೂಸ್ ಟಾಕ್ ಮಾಡ್ತಾ ಇದ್ದಾರೆ, ಅದು ಅಲ್ಲ, ಅದು ಸರಿ ಅಲ್ಲ. ಅದಕ್ಕೆ ಪಕ್ಷದಾಗಿದ್ದಂತ ಹಿರಿಯರು ಹೇಳ್ಬೇಕಂತ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ. ರಾಷ್ಟ್ರೀಯ ಅಧ್ಯಕ್ಷರು ದಲಿತ ವ್ಯಕ್ತಿ ಸಾರ್ವಜನಿಕವಾಗಿ ಒಂದು ಸಿಂಗಲ್ ಓಡಿಸಿದಾಗ ಆ ರೀತಿ ಮಾತಾಡ್ತಾರೆ. ಅವರಿಗೆ ಗೊತ್ತಿರಬೇಕು, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವ್ರು ಕೊಟ್ಟ 4 ಜನ ಬೇಕಿಲ್ಲ. ನಾವು ಬಂದೀವಿ, ನಮ್ಮ ಪಕ್ಷದಿಂದ ಅಂದ್ರೆ ಒಂದು ಇದು ಇಟ್ಕೊಂಡೇ ಬರ್ಬೇಕಾಯ್ತದ. ನೀವು ಹೇಳಿದಾಗ ಏನಾದ್ರೆ ಇವತ್ತು ಅವ್ರ ಸ್ಮೃತಿಗೆ ನಾಳೆ ಬಂದ ನಾವು ಇಲ್ಲಿ ಹೇಳ್ಬೇಕು ಅಂತ ಹೆಸರೇ ಇಲ್ಲ. ಮೊನ್ನೆ ನಡೆದ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಹೋರಾಟ, ಈ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ
ಹಿರಿಯರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಯೋತ್ಪಾದಕರು ಅನ್ನುವ ಮಾತನ್ನು ಹೇಳಿದ್ದನ್ನು ಖಂಡಿಸಿ ಬೀದರ್ ನಗರದಲ್ಲಿ ನಡೆಯುತ್ತಿರುವಂತಹ ಹೋರಾಟ ಸಂದರ್ಭದಲ್ಲಿ ನಾವು ಹೋರಾಟದ ಆವೇಶದಲ್ಲಿ ಮೋದಿಜಿಯವರ ಬಗ್ಗೆ ಮಾತನಾಡಿರುವ ಒಂದು ಸಂದರ್ಭದಲ್ಲಿ ಆ ಸಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಬಗ್ಗೆ ಕೆಲ ಪದಗಳು ತಪ್ಪಾಗಿ ಬಳಸಿದರೆ ನನ್ನ